ಈ ವ್ಲಾಗ್ ಬಂದುಬಿಟ್ಟು ಜುಲೈ 8ನೇ ತಾರೀಕಿಂದು. ನಾವಿವತ್ತು ನಮ್ಮ ಮಗಳಿಗೆ ಸ್ವರ್ಣಪ್ರಾಶನ ಹಾಕ್ಸೋಣ ಅಂತ ಮಂಡ್ಯ ಹೊರಟಿದ್ವಿ. ನಾವಿರೋದು ಕೆಜಲ್ಗೆರೆ ಅನ್ನೋ ಊರಲ್ಲಿ. ನಮಗೆ ಮಂಡ್ಯ ತುಂಬ ಹತ್ತಿರ ಆಗುತ್ತೆ, ಕೇವಲ 10 ಕಿಲೋಮೀಟ್ರ್ ಮಾತ್ರ. ಹೋಗ್ತಾ ಇರಬೇಕಾದ್ರೆ ಲೈಟಾಗಿ ಮಳೆ ಏನೋ ಶುರು ಆಯಿತು. ಆದರೆ ನನ್ನ ಹಸ್ಬೆಂಡ್ ಏನೇ ಆಗಲಿ ಮುಂದೆ ಸಾಗೋನಿ ಅಂತ ಹಾಡ್ತಾ ಇದ್ದು. ನೋಡ್ತಾ ನೋಡ್ತಾ ಮಳೆ ಏನೋ ಜೋರಾಯಿತು. ಗಾಡಿನ ಸೈಡಲ್ಲಿ ಹಾಕಿ ನಾನು ನನ್ನ ಬೇಬಿ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಒಂದು ಪೋಸ್ ಬೇರೆ ಕೊಟ್ವಿ. ಮಳೆ ನಿಂತಮೇಲೆ ನಾವು ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ನಾವು ಇವತ್ತು ಬಂದಿದ್ದೀವಿ ಸ್ವಸ್ತ್ಯ ಅನ್ನೋ ಆಯುರ್ವೇದಿಕ್ ಶಾಪ್ಗೆ. ಇದು ಇರೋದು ಪ್ರಗತಿ ಫೋರಮ್ ಹಾಸ್ಪಿಟಲ್ ಅಪೋಸಿಟ್. ಇಲ್ಲಿ ಸ್ವರ್ಣಪ್ರಾಶನ ಅಲ್ಲದೆ ಬೇರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಯಾರೆಲ್ಲ ಈ ಮಂಡ್ಯ ಮಧ್ಯೆ ಸುತ್ತಮುತ್ತ ಇದ್ದೀರೋ ಅವರು ಈ ಆಯುರ್ವೇದಿಕ್ ಶಾಪ್ನ ವಿಸಿಟ್ ಮಾಡೋದು ಮರಿಬೇಡಿ. ಹಾಗೆ ಯಾಕೆ ಸ್ವರ್ಣಪ್ರಾಶನ ಬಗ್ಗೆ ಮಾಹಿತಿ ಇಲ್ಲ ಹಂಗಂದರೆ ಗೊತ್ತಿಲ್ಲ ಅಂದರೆ ನಾನು ಡಾಕ್ಟರ್ ಭಾವನಾ ಪ್ರಕಾಶ್ ಅನ್ನೋರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಹಾಗೆ ಅವರಲ್ಲಿ ಕೊರಿಯರ್ ಫೆಸಿಲಿಟೀಸ್ ಕೂಡ ಇದೆ. ನೀವು ನಿಮ್ಮ ಅಡ್ರೆಸ್ ಕೊಟ್ಟರೆ ಅವರು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ಇರೋ 2 ದಿವಸಕ್ಕೆ ಮುಂಚೆ ನೀವಿರುವಲ್ಲಿ ಅವರು ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತಾರೆ. ಹಾಗೆ ಅವ್ರ ಕ್ಲಿನಿಕ್ ಬಂದುಬಿಟ್ಟು ವರಾಯು ಅಂತ, ಅದು ಬೆಂಗಳೂರಲ್ಲಿದೆ. ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ ಅವ್ರ ಕ್ಲಿನಿಕ್ನ ವಿಸಿಟ್ ಮಾಡೋದು ಕೂಡ ಮರಿಬೇಡಿ. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಾವು ತೊಗೊಂಡ್ವಿ ಬಡವ್ರ ಬಾದಾಮಿ, ಅದೇ ಕಡಲೆಕಾಯಿ ಕಣ್ರಿ. ಹಾಗೆ ಕಾರ್ನ್ ಕೂಡ ತಿಂದ್ವಿ. ನಂತರ ಮಳೆ ಬರುವ ಆಗಿದೆ ಅಂತ ಹಾಡ್ತಾ ಹಾಡ್ತಾ ಬೇಗ ಮನೆಗೆ ಓಡ್ತಾ ಇದ್ವಿ. ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.